ಮಾಜಿ ಸಂಸದೆ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ ವಿಚಾರಕ್ಕೆ ಸಂಬಂಧಿಸಿದಂತೆ 13 ಜನರ ಪೈಕಿ ಇಬ್ಬರನ್ನ ಬಂಧಿಸಿದ್ದೇವೆ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ 13 ಜನರ ಪೈಕಿ ಇಬ್ಬರನ್ನ ಬಂಧಿಸಿದ್ದೇವೆ. ರಮ್ಯಾ ದೂರಿನ ಅನ್ವಯ ಸಿಸಿಬಿ ಅವರು ಹಲವರನ್ನ ಗುರುತಿಸಿದ್ದಾರೆ. ಕೆಲವರ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 11 ಜನರ ಮಾಹಿತಿ ಸಿಕ್ಕಿದೆ. ಅಪ್ಲೋಡ್ ಆಗಿದ್ದಂಥ ಕಮೆಂಟ್ಸ್ ರಿಪ್ಲೈ ಮಾಡಿದ್ದೇವೆ. ಬಂಧಿತರು ಯಾರ ಅಭಿಮಾನಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಅಶ್ಲೀಲ ಸಂದೇಶ ಹಾಕಿದ್ರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ನಮ್ಮ ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಯಾರ್ಯಾರು ಮಾಡಿದ್ರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವರಿಗೆ ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಸೊ ಸದ್ಯಕ್ಕೆ 2 ಅರೆಸ್ಟ್ ಆಗಿದ್ದಾರೆ. ಇನ್ನೂ 11 ಜನದ್ದು ಜೊತೆಗೆ ಅಂದರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ. ಅವ್ರಿಗೆ ನಾವು ಸರ್ ಒಟ್ಟು ಎಷ್ಟು ಜನ ಈ ಥರ ಮೆಸೇಜ್ ಮಾಡಿದ್ರು ಮತ್ತು ಈಗ ಅರೆಸ್ಟ್ ಆದವರು ಯಾವ ಆಗಿದ್ದಾರೆ? ಈಗ ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಇದೆ. ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ರೆ 13 ಜನ ಐಡೆಂಟಿಫೈ ಸದ್ಯಕ್ಕೆ ಇದೆ. ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ 2 ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು. ಪ್ರಕರಣದಲ್ಲಿ ನಮ್ಮ ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಯಾರ್ಯಾರು ಮಾಡಿದ್ರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವರಿಗೆ ಮಾಹಿತಿ ಸಿಕ್ಕಿದೆ.